ಜೊತೆಗೆ ಮತ್ತೊಬ್ಬ ಖ್ಯಾತ ವೈದ್ಯರು ಡಾಕ್ಟರ್ ಭರತ್ ಇದ್ದಾರೆ, ಕೆಸಿ ಜನರಲ್ ಆಸ್ಪತ್ರೆ. ಡಾಕ್ಟರ್ ಭರತ್ ಅಂಚೆ ಅವ್ರ ಹತ್ರ ಮಾತನಾಡಿಸ್ಬಿಡ್ತೀನಿ. ಡಾಕ್ಟರ್ ಭರತ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ನಾವು ಮೆದುಳು ತಿನ್ನುವಂತ ಅಮೀಬಾ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಿಕಾಸ್ ಅ ಟೆಕ್ನಿಕಲ್ ವರ್ಡ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೊನೌನ್ಸ್. ಸೊ ಇದು ಕೇಳಿದ ತಕ್ಷಣ ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೊರೋನಾ ಬಂದಾಗ್ಲೇ ಜನ ಸಾಕಷ್ಟು ಭಯ ಪಟ್ಟಿದ್ರು, ಬದುಕುಗಳನ್ನೇ ಕಳ್ಕೊಂಡ್ಬಿಟ್ರು ಎಷ್ಟೋ ಜನ. ಸೊ ಈ ರೀತಿಯಾದಂತಹ ಈ ಸೋಂಕುಗಳು ತಡೆಗಟ್ಟಕ್ಕಂತೂ ಆಗಲ್ಲ, ಇದಕ್ಕೆ ಪ್ರಾಪರ್ ಮೆಡಿಕೇಶನ್ಸ್ ಅನ್ನೋದು ಕೂಡ ಕರೆಕ್ಟ್ ಆಗಿ ಇನ್ನೂ ಗೊತ್ತಾಗಿಲ್ಲ. ಸೊ ಈ ಸೋಂಕಿನ ಬಗ್ಗೆ ಏನ್ ಹೇಳ್ತೀರಿ? ಮತ್ತು ಸರ್ಕಾರದ ಅಂದ್ರೆ ಆರೋಗ್ಯ ಇಲಾಖೆಯ ಸೂಚನೆ ಏನಿದೆ, ನದಿ ಸ್ನಾನ ಮಾಡೋರು ಕ್ಲಿಪ್ ಹಾಕೊಳ್ಳಿ ಮೂಗುಗೆ ಮತ್ತೆ ಕಿವಿಗೆ ಅನ್ನುವಂಥದ್ದು, ಅದು ಹೌ ಮಚ್ ಇಟ್ ಇಸ್ ಪಾಸಿಬಲ್ ಐ ಡೋಂಟ್ ನೋ, ಆ ನೀರಲ್ಲಿ ಸ್ನಾನ ಮಾಡುವಂತಹ ಇದರಲ್ಲಿ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಬೇಸಿಕಲಿ ಏನು ಹೇಳ್ತೀವಿ ಅಂತಂದರೆ, ಇವಾಗ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಹೇಳ್ತೀವಿ ಇದಕ್ಕೆ. ನೆಗ್ಲೇರಿಯಾ ಫ್ಲೋವರಿ ಅಂತ ಏನು ಆರ್ಗ್ಯಾನಿಸಮ್ ಇರುತ್ತೆ, ಇದು ಯೂಶಲಿ ನಿಂತ ನೀರಲ್ಲಿ ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ಒಂದು ಹ್ಯೂಮಿಡ್ ಕಂಡೀಷನಲ್ಲಿರುವಂತಹ ಒಂದು ಫ್ರೆಶ್ ವಾಟರ್ ನಿಂತ ನೀರಲ್ಲಿ ಮಾತ್ರ ಇದು ಇರುತ್ತೆ. ಕೆರೆ ಇರ್ಬೋದು ಅಥವಾ ಹರಿಯೋ ನೀರಲ್ಲಿ ಬರಲ್ಲ ಇದು ಆ್ಯಕ್ಚುಲಿ. ಸೊ ಪಾಂಡ್ ಅಂತ ಏನು ಹೇಳ್ತೀವಿ, ಲೇಕ್ ಅಂತ ಏನು ಹೇಳ್ತೀವಿ, ಇಂಥ ಜಾಗದಲ್ಲಿ ಮಾತ್ರ ಈ ನೆಗ್ಲೇರಿಯಾ ಫ್ಲೋವರಿ ಅನ್ನೋದು ಬರುತ್ತೆ. ಇದು ಯೂಶಲಿ ಬಂದಾಗ ಯಾವ ರೀತಿ ಆಗುತ್ತೆ ಅಂತಂದರೆ, ನೋಸ್ ಮುಖಾಂತರನೇ ಹೋಗೋದು. ಬೇರೆ ಯಾವುದೇ ಒಂದು ರೀತಿಯಲ್ಲಿ ಹೋದರೂ ಕೂಡ ಏನು ತೊಂದರೆ ಆಗೋದಿಲ್ಲ. ನೋಸ್ ಮುಖಾಂತರ ಹೋದಾಗ ಆಲ್ಫ್ಯಾಕ್ಟರಿ ನರ್ವ್ ಅಂತ ಇರುತ್ತೆ ನಮ್ಮ ಕ್ರೇನಿಯಲ್ ನರ್ವ್ಸಲ್ಲಿ. ಆಲ್ಫ್ಯಾಕ್ಟರಿ ನರ್ವ್ ದಿಸ್ ಸ್ಮೆಲ್ಸ್. ಸೊ ಈ ನರ್ವ್ಗೆ ಇನ್ಫೆಕ್ಷನ್ಸ್ ಮಾಡಿದಾಗ ಬ್ರೈನ್ಗೆ ಹೋಗ್ತದೆ. ಸೊ ಬ್ರೈನ್ಗೆ ಹೋದಾಗ ಬ್ರೈನಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಕ್ರಾನಿಕ್ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇದನ್ನು ಬಂದಾಗ ಏನಾಗುತ್ತೆ ಅಂದಾಗ ಜ್ವರ ಬರುತ್ತೆ, ತುಂಬ ಜ್ವರ ಇರುತ್ತೆ, ಹೆಡ್ಡೇಕು, ಅನ್ಬೇರಬಲ್ ಹೆಡ್ಡೇಕ್ ಅಂತ ಹೇಳ್ತೀವಿ, ತಲೆನೋವು, ತುಂಬ ತಲೆನೋವು ಇರುತ್ತೆ, ಆಮೇಲೆ ನೆಗಡಿ ಇರುತ್ತೆ, ಶೀತ ಇರುತ್ತೆ, ಮತ್ತು ಕೆಲವೊಂದು ಸಲ ಹೊಟ್ಟೆ ನೋವು ಕೂಡ ವೇಗ್ ಕಂಡೀಷನ್ಸಲ್ಲಿ ಹೊಟ್ಟೆ ನೋವು ಕೂಡ ಬರುತ್ತೆ. ಸೊ ಇದೆಲ್ಲ ಸಿಮ್ಟಮ್ಸ್ನ ನಾವು ನೋಡಿಕೊಂಡು ವಿ ಹ್ಯಾವ್ ಟು ಡಯಾಗ್ನೋಸ್ ವಾಟ್ ಎಕ್ಸಾಕ್ಟ್ಲಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಒಂದು ಪ್ರೈಮರಿ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಅಮೀಬಿಕ್ ಮೆನಿಂಜೈಟಿಸ್ ಅಂತ. ಸೊ ಮೆನಿಂಜೈಟಿಸ್ ಫೀಚರ್ಸ್ ನೆಕ್ ಸ್ಟಿಫ್ನೆಸ್ ಆಗೋದು, ಕತ್ತಿನ ಭಾಗದ ಸ್ನಾಯುಗಳೆಲ್ಲ ತುಂಬ ಸ್ಟಿಫ್ನೆಸ್ ಆಗೋದು, ಆಮೇಲೆ ಅಲ್ಲಿ ನೋವು ಬರೋದು, ಬ್ಯಾಕ್ ಪೈನ್ ಬರೋದು, ಹೆಡ್ಡೇಕ್ ಬರೋದು, ಈ ರೀತಿ ಸಿಮ್ಟಮ್ಸಲ್ಲಿ ನೋಡಿಕೊಂಡು ವಿ ವಿಲ್ ಡಯಾಗ್ನೋಸ್. ಬಟ್ ಪ್ರಿಕಾಷನ್ಸ್ ಈಸ್ ಮಚ್ ಬೆಟರ್ ದೆನ್ ದ ಕ್ಯೂರ್ ಅಂತ ಹೇಳ್ತೀವಿ. ಯಾಕಂದರೆ ಈ ಅಮೀಬಾ ಅನ್ನೋದು ಈ ಕಡೆ ಬ್ಯಾಕ್ಟೀರಿಯಾನೂ ಅಲ್ಲ, ಈ ಕಡೆ ವೈರಸ್ಸು ಅಲ್ಲ. ಸೊ ವಿ ಕಾಂಟ್ ಯೂಸ್ ಎ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಆಲ್ಸೋ. ಬಟ್ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡಯಾಗ್ನೋಸಿಸ್ ಆಗೋದು ಕೂಡ ಲೇಟ್ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಏನೇ ತೊಂದರೆ ಬಂದಾಗ ಎಕ್ಸಾಕ್ಟ್ಲಿ ಇದು ಅಮೀಬಿಯಾನ ಅಥವಾ ಬ್ರೈನ್ ಈಟಿಂಗ್ ಅಮೀಬಾ ಅನ್ನೋದೇನು ಹೇಳ್ತೀವಿ, ಮೆದುಳನ್ನ ತಿನ್ನುವಂತಹ ಒಂದು ಆರ್ಗ್ಯಾನಿಸಮ್ಸನ್ನು ಡಯಾಗ್ನೋಸ್ ಮಾಡಲಿಕ್ಕೆ ಇಟ್ ಟೇಕ್ಸ್ ಟೈಮ್. ಆ ಟೈಮಲ್ಲಿ ನಾವೇನು ಮಾಡ್ಕೊತೀವಿ, ಎಂಪೆರಿಕಲ್ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಲೈಕ್ ಆ್ಯಂಟಿ ಫಂಗಲ್ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್. ಈಗ ಆಂಪೋಟರ್ಸಿನ್ ಬಿ, ಎಲ್ಲರೂ ಕರೋನಾ ಬಂದಾಗ ಆಂಪೋಟರ್ಸಿನ್ ಬಿ ಬಗ್ಗೆ ಡ್ರಗ್ ಬಗ್ಗೆ ಕೇಳಿರ್ಬೋದು. ಸೊ ಆ ಇಂಜೆಕ್ಷನ್ಸು ಕೂಡ ಯೂಸ್ ಮಾಡ್ತೀವಿ. ಆಮೇಲೆ ಮಿಲ್ಫಾಸ್ಟಿನ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಮತ್ತು ಸಮ್ಟೈಮ್ಸ್ ಅಜಿಥ್ರೋಮೈಸಿನ್ ಅಂತ ಹೇಳ್ತೀವಿ. ಸೊ ಇದೊಂದು ಆ್ಯಂಟಿಬಯೋಟಿಕ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಲ್ಸೋ ವಿ ವಿಲ್ ಯೂಸ್ ಟು ಟ್ರೀಟ್ ದ ಪೇಷಂಟ್. ಓಕೆ, ಎಸ್ ಪವನ್ ಅವರು, ನೀವು ಮಾತನಾಡ್ತಾ ಹೇಳ್ತಾ ಇದ್ದೀವಿ, ಇದಕ್ಕೆ ಮೆಡಿಕೇಶನ್ಸ್ ಹೇಗೆ? ಈ ಕೇರಳದಲ್ಲಿ ಯಾವುದೋ ಒಂದು ಮೆಡಿಸನ್ನ ಅವರು ಕಂಡು ಹಿಡ್ಕೊಂಡಿದ್ದಾರಂತೆ, ಬಟ್ ಅದು ಇಸ್ ದಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್ ಆರ್ ಹೇಗೆ? ನೋಡಿ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತಿಲ್ಲ. ನಾನು ಈಗಾಗ್ಲೇ ಹೇಳಿದಾಗೆ, ಈಗ ಯಾರಿಗೆ ಈ ನೆಗ್ಲೇರಿಯಾ ಫೋಲೆರಿಯಿಂದ ಪ್ರೈಮರಿ ಅಮೀಬಿಕ್ ಮೆನಿಂಜೋ ಎನ್ಕೆಫಲೈಟಿಸ್ ಬರುತ್ತೆ ಅಂತವ್ರಿಗೆ ಫ್ಯಾಟಾಲಿಟಿ ರೇಟ್ ತುಂಬಾ ಜಾಸ್ತಿ. ಯಾಕಂದ್ರೆ ಈ 98% ಡೆತ್ ಇರೋದ್ರಿಂದ ನಾವು ಈಗ ಏನೇ ಮೆಡಿಸಿನ್ಸ್ ಕೊಟ್ರು ನಾವು ಐಡೆಂಟಿಫೈ ಮಾಡೋದು ಕೂಡ ತುಂಬಾ ಲೇಟ್ ಆಗುತ್ತೆ. ಮೆಡಿಸಿನ್ಸ್ ಕೊಟ್ರು ಕೂಡ ಪೇಷಂಟ್ ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅರ್ಲಿ ಸ್ಟೇಜ್ ಅಲ್ಲಿ ಸ್ವಲ್ಪ ಐಡೆಂಟಿಫೈ ಮಾಡಿದಾಗ ಉಳಿಯುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ನಮ್ಗೆ ಈಗ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಪ್ರೋಟೋಜೋಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಮೆಡಿಸಿನ್ಸ್ ಅಂತ ಇಲ್ಲ. ಆದ್ರೆ ನಾವು ಇದಕ್ಕೆ ಮೆಡಿಸಿನ್ಸ್ ಈಗಾಗಲೇ ಇವ್ರು ಹೇಳಿದಾಗೆ, ಡಾಕ್ಟರ್ ಭರತ್ ಹೇಳಿದಾಗೆ, ಆಂಟಿ ಫಂಗಸ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಆಂಫೋಟೆರಿಸಿನ್ ಬಿ. ಈ ಆಂಫೋಟೆರಿಸಿನ್ ಬಿ ನಾವು ಈ ಕೋವಿಡ್ ಟೈಮ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆದಾಗ ಸಾಕಷ್ಟು ಯೂಸ್ ಮಾಡಿದ್ವಿ. ಇದು ತುಂಬಾ ಕಾಸ್ಟ್ಲಿ ಕೂಡ, ಎಲ್ಲರಿಗೂ ಕೂಡ ಈಸಿಯಾಗಿ ಎಟ್ಕೊಂತದ್ದು ಕೂಡ ಅಲ್ಲ. ಸೊ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಈಗ ಮೆಡಿಸಿನ್ ಐಸಿಯುನಲ್ಲೇ ಇಟ್ಟು ಪೇಷಂಟ್ ನ ಸಾಕಷ್ಟು ದಿನ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಈ ಮೆಡಿಸಿನ್ ಎಲ್ಲ ಕೊಡ್ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಫೋರ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನಮ್ಗೆ ಈಗ ಒಂದು ಸಲ ಇದು ಐಡೆಂಟಿಫೈ ಆದ್ಮೇಲೂ ಕೂಡ ಸಾಕಷ್ಟು ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಗುತ್ತೆ. ನೋಡಿ, ಈಗ ಫಿಟ್ಸ್ ಬರ್ತಕ್ಕಂಥದ್ದು, ಪೇಷಂಟ್ಗೆ ತುಂಬಾ ಸಿವಿಯರ್ ಹೆಡೇಕ್ ಇರುತ್ತೆ, ಕೋಮಾಗ ಹೋಗ್ಬಿಡ್ತಾರೆ, ವೆಂಟಿಲೇಟರ್ ಹಾಕ್ಬೇಕಾಗತ್ತೆ, ಸೊ ಎಕ್ಮೋ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇವೆಲ್ಲ ಸಾಕಷ್ಟು ಹೆಚ್ಚಿನ ಖರ್ಚು ಆಗುತ್ತೆ ಪೇಷಂಟ್ ಮೇಲೆ.
ಸೊ ಹಾಗಾಗಿ ಇದನ್ನ ನಾವು ಪ್ರಿವೆಂಟ್ ಮಾಡೋದೇ ಬೆಟರ್. ಯಾಕಂದ್ರೆ ಒಂದ್ಸಲ ಡ್ಯಾಮೇಜ್ ಆದಾಗ ಇದರ ಸಾವು ನೋವುಗಳು ತುಂಬಾ ಜಾಸ್ತಿ ಆಗೋದ್ರಿಂದ ನಾವು ಇದನ್ನ ಬರೋದಕ್ಕೆ ಮುಂಚೆ ಪ್ರಿವೆಂಟ್ ಮಾಡೋದೇ ಬೆಟರ್ ಆಗುತ್ತೆ. ಈಗಾಗಲೇ ಕೆಲವಾರು ಪ್ರಿಕಾಷನ್ಸ್ ಅನ್ನ ತಗೋಬಹುದು. ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಈಗ ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೆ, ಪಂಪಾ ನದಿನಲ್ಲಿ ಈಗ ಒಂದು ಸರ್ dip ಇದು ತಗೋಬೇಕಾಗುತ್ತೆ. ಎಸ್ ಈಗ ಡಾಕ್ಟರ್ ಭರತ್ ನಾವು ಮಾತನಾಡ್ತಿದ್ದಂಗೆ ಸೊ ಇದು ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದು, ಯಾವ ತರ ಇದು? ಇದು ಯಾವುದು ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಯಾಕಂದ್ರೆ ಒಬ್ರಿಗೆ ಬಂದಿದೆ ಅಂತಂದ್ರೆ ಅವರಲ್ಲೇ ಅದು ಉಳ್ಕೊಳ್ಳುತ್ತೆ ಹೊರತು ಇದು ಬರೋದು ಮಾತ್ರ ನೀರಿನಿಂದ ಬರ್ತದೆ. ಸೊ ನೀರಲ್ಲಿ ಆ ಅಮೀಬಾ ಇತ್ತು ಅಂತ ಹೇಳಿದ್ರೆ ಅದನ್ನ ಯಾವುದೇ ಒಬ್ಬ ವ್ಯಕ್ತಿ ನೀರಲ್ಲಿ ಹೋಗಿ ಮೂಗನ್ನ ರಿನ್ಸ್ ಮಾಡ್ತೀವಿ ಅಂತ ಹೇಳ್ತೀವಿ, ಅಂದ್ರೆ ಮೂಗಿನ ನೇತಿ ಮಾಡ್ತೀವಿ ಅಂತ ಹೇಳ್ತೀವಿ. ಆ ನೇತಿ ಮಾಡುವಂಥ ಕ್ರಿಯೆ ಮಾಡಿದಾಗ, ಸ್ವಿಮ್ಮಿಂಗ್ ಮಾಡುವಾಗ ಅವನು ಡೈರೆಕ್ಟ್ ಮೂಗಿನಿಂದ ನೀರು ತಗೊಂಡಾಗ, ಸೊ ಬಾಯಿಂದನೂ ಕೂಡ ಇದು ಕಷ್ಟ. ಬಾಯಲ್ಲಿ ನೀರು ಕುಡಿದು ಹೊರಗಡೆ ಹೋಗಿದ್ರು ಅಂತಂದರೆ ಇದು ಬರೋದು ನೆಗ್ಲಿಜಿಬಲ್. ಬಟ್ ಅಂಟಿಲ್ ಅನ್ಲೆಸ್ ಬಾಯಿಂದ ಹೋಗಿ ಪೋಸ್ಟ್ ನೇಸಲ್ ಸ್ಪೇಸ್ ಅಂತ ಇರುತ್ತೆ, ಅಲ್ಲಿಂದ ಬಂತು ಮತ್ತು ನೋಸ್ಗೆ ಹೋಯ್ತು ಅಂತಂದರೆ ಇಟ್ ಗೋಸ್ ಟು ಬ್ರೈನ್. ಇದು ಅಂಟಿಲ್ ಅನ್ಲೆಸ್ ಬ್ರೈನಿಗೆ ಹೋಗೋವರೆಗೂ ನಾವು ನೋಡ್ಕೋಬೇಕು. ಸೊ ಬ್ರೈನಿಗೆ ಹೋಯ್ತು ಅಂತಂದರೆ ದೆನ್ ದ ಥಿಂಗ್ಸ್ ವಿಲ್ ಬಿ ಸಮಥಿಂಗ್ ವೆರಿ ಡಿಫಿಕಲ್ಟ್.